ಎಲ್ಲರಿಗೂ ನಮಸ್ಕಾರ. ಕಣ್ಣಿನ ಸಮಸ್ಯೆಗಳು ತುಂಬ ಜನರಿಗೆ ಬರುತ್ತೆ. ಕಣ್ಣಿನ ಪೊರೆ ಆಗುತ್ತೆ, ಕಣ್ಣಲ್ಲಿ ದುರ್ಮಾಂಸ ಬೆಳೆಯುತ್ತೆ, ಕಣ್ಣಲ್ಲಿ ಪದೇ ಪದೇ ನೀರು ಬರೋದು, ಈ ರೀತಿ ಬೇರೆ ಬೇರೆ ಕಣ್ಣಿನ ಸಮಸ್ಯೆಗಳಿರುತ್ತೆ. ಎಷ್ಟೋ ಸಾರಿ ಅವರಿಗೆ ಏನೇ ಚಿಕಿತ್ಸೆ ತಗೊಂಡ್ರೂ ಕೂಡ ಕಡಿಮೆ ಆಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ನಾವು ಸುಲಭವಾದ ಒಂದು ಒಳ್ಳೆ ಮನೆಮದ್ದನ್ನು ಮಾಡ್ಬೋದು. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಏನಪ್ಪ ಅಂತಂದರೆ, ನಂದಿ ಬಟ್ಲುವ ಅಂತ ಬರುತ್ತೆ. ಇದನ್ನು ಒಂದು 20 ಗ್ರಾಮ್ ನಂದಿ ಬಟ್ಲುವ ತೊಗೊಂಡು, ಒಂದು 20 ಗ್ರಾಮ್ ಬೆಣ್ಣೆಯನ್ನು ತೊಗೊಂಡು, ಇದನ್ನು ಚೆನ್ನಾಗಿ ಅರೆದು ಅದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ಪಚ್ಚಕರ್ಪೂರವನ್ನು ಸೇರಿಸಿ ಅದನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಂಡು, ಇದನ್ನು ಪ್ರತಿದಿನ ರಾತ್ರಿ ಮಲಗುವಾಗ ಕಣ್ಣಿನ ಕೆಳಗಡೆ ಹಚ್ತಾ ಬಂದರೆ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ. ಈವನ್ ಕಣ್ಣಿನ ದೃಷ್ಟಿಯಲ್ಲೂ ವ್ಯತ್ಯಾಸ ಇದ್ದರೂ ಕೂಡ ಅದರಲ್ಲಿ ಸರಿ ಹೋಗ್ತಾ ಬರುತ್ತೆ. ಇದ್ರ ಜೊತೆಗೆ ಏನಾದರೂ ತೀವ್ರ ಥರದ ತೊಂದರೆಗಳಿತ್ತು, ಕಣ್ಣಿನ ನರವೇ ವೀಕ್ ಆಗಿತ್ತು, ಆಪ್ಟಿಕ್ ನರ್ವ್ ವೀಕ್ ಆಗಿತ್ತು ಅಂತಂದರೆ ಆ ಥರ ಸಮಸ್ಯೆಗಳಲ್ಲಿ ವೈದ್ಯರನ್ನು ಭೇಟಿಯಾಗಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೋಬೇಕು. ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆ ಚಿಕಿತ್ಸೆಗಳಿದೆ ಕಣ್ಣಿನ ಯಾವುದೇ ಸಮಸ್ಯೆಗಳಿಗೂ ಕೂಡ. ಆದರೆ ಈ ಮನೆಮದ್ದನ್ನು ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಈ ಮನೆಮದ್ದನ್ನು ನಾವು ಮಾಡ್ಬೋದು. ಎಷ್ಟು ದಿನ ಮಾಡಬೇಕು? 45 ಡೇಸ್ವರೆಗೂ ಇದನ್ನು ರೆಗ್ಯುಲರಾಗಿ ಮಾಡ್ತಾ ಬಂದರೆ ಆವಾಗ ಒಂದು ಚೇಂಜಸ್ ನಮಗೆ ಗೊತ್ತಾಗುತ್ತೆ. ನಮ್ಗೆ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತಂದರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು. ಅದರಲ್ಲೇನು ತಪ್ಪೇನಿಲ್ಲ. ಇದು ಕೂಡ ಒಂದು ಒಳ್ಳೆಯ ಔಷಧಿ ಇದ್ದಾಗೆ ಇದನ್ನು ಕಂಟಿನ್ಯೂ ಮಾಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ.